ಅದು ವೀರೇಂದ್ರ ಪರ್ಸೆಂಟ್ ಬಡ್ಡಿ ತೆಗಿತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ನಾನು ಕೇಳ್ತಾ ಇರೋದು ಧರ್ಮಾಧಿಕಾರಿಗಳ ಕೆಲಸ ಧರ್ಮದ ಕೆಲಸ ಮಾಡಿ, ಎಜುಕೇಶನ್ ಕೊಡಿಸಿ, ಅನ್ನ ಹಾಕಿ, ಬಡ್ಡಿ ವಸೂಲಿ ಮಾಡೋ ಕೆಲಸ ನಿಮ್ದಲ್ಲ. ಅದಕ್ಕೆ ಆ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು, ಬ್ಯಾಂಕ್ಗಳು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗ ಇದಾವೆ ಬ್ಯಾಂಕ್ಗಳು, ಅದು ಕೆಲಸಗಳು ಮಾಡ್ತವೆ. ಅದು ನಿಮ್ ಕೆಲಸ ಅಲ್ಲ. ದೇವ್ರ ಹೆಸರನ್ನ ಯಾಕೆ ಇಟ್ಟಿದ್ದೀರಿ? ನಾನು ಕೇಳ್ತಾ ಇರೋದು ದೇವ್ರ ಹೆಸರನ್ನ ಇಟ್ಟು ಯಾಕೆ ಈ ಕೆಲಸ? ಸಾಲ ಕೊಡೋದು, ಬಡ್ಡಿ ವಸೂಲಿ ಮಾಡೋದು ಏನಕ್ಕೆ ಬೇಕು? ನೀವು ಫ್ರೀಯಾಗಿ ಕೊಟ್ಟಿದ್ದೀರಾ? ಬಡ್ಡಿ ಕೊಟ್ಟಿದ್ದೀರಿ, ಯಾರಿಗೆ ಬಡ್ಡಿ ಕೊಟ್ರಿ? ದೇವ್ರ ಹೆಸರು ಯಾಕೆ ಬಡ್ಡಿ ಕೊಟ್ರಿ? ಅದ್ರ ಅವಶ್ಯಕತೆ ಏನಿದೆ ಹೇಳಿ? ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಮಂಜುನಾಥನ ಹೆಸರನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರೋದು. 100% ದೇವ್ರ ಹೆಸರನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದೇ ನನ್ನ ವಾದ. ದೇವರಿಗೆ ನೀವು ಅಪಚಾರ ತಂದಿರ್ತಕ್ಕಂಥದ್ದು. ದೇವ್ರ ಹೆಸರಲ್ಲಿ ಯಾಕೆ ನೀವು ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ. ಓಕೆ, ವೀರೇಂದ್ರ ಹೆಗ್ಗಡೆ ಅವರ ಸಾಲ ಕೇಂದ್ರ ಅಂತ ಮಾಡ್ಕೊಳ್ಳಿ. ಆಯ್ತು. ನೀವು ನಿಮ್ಮ ಮಾತನ್ನು ನಾನು ಕೇಳ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವೀರೇಂದ್ರ ಹೆಗ್ಗಡೆ ಮಂಜುನಾಥ ಸ್ವಾಮಿಯನ್ನ ಮೀರಿ ಬೆಳೆದಿದ್ದಾರೆ. ಖಂಡಿತ ನಾನು ದೇವರನ್ನ ಮೀರಿ ಬೆಳೆಯಕ್ಕೆ ಯಾರು ಸಾಧ್ಯ ಇಲ್ಲ. ದೇವ್ರ ಬಗ್ಗೆ ಎಲ್ರಿಗೂ ಅದರದೇ ಆದಂತ ಭಾವ ಭಕ್ತಿಗಳಿದಾವೆ ನಮ್ಮೆಲ್ರಿಗೂ. ಆದ್ರೆ ದೇವಸ್ಥಾನವನ್ನ ನೋಡ್ತಿರ್ತಕ್ಕಂಥ ಕಾರ್ಯನಿರ್ವಹಣೆಗೆ ಅಧಿಕಾರಿನೇ ಇವರು ಹೊರತು ಇವ್ರು ದೇವರಲ್ಲ. ಹಾಗಾದ್ರೆ ಬಿಜೆಪಿ ಕಾರ್ಯನಿರ್ವಹಣಾಧಿಕಾರಿನೇ ಹೊರತು ದೇವರಲ್ಲ. ಓಕೆ, ನಾವು ದೇವಸ್ಥಾನ ನಂಬಿದೀವಿ, ದೇವ್ರನ್ನ ನಂಬಿದೀವಿ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ. ನಾನು ಸ್ವತಃ ನನ್ನ ಮಗನನ್ನ ನನ್ನ ಮಗಳನ್ನ ಇಬ್ರು ಕರ್ಕೊಂಡೋಗಿ ಅಲ್ಲೇ ಮುಡಿ ಕೊಟ್ಟಿದ್ದೀನಿ. ನಮ್ಗೆ ಆ ದೇವಸ್ಥಾನದ ಬಗ್ಗೆ ಭಕ್ತಿ ಇದೆ, ದೇವ್ರ ಬಗ್ಗೆನೂ ಭಕ್ತಿ ಇದೆ. ಬೇರೆ ವ್ಯಕ್ತಿ ಮೇಲಲ್ಲ. ವ್ಯಕ್ತಿನ ದೇವ್ರನ್ನ ಸಾಧ್ಯನೇ ಇಲ್ಲ.